ಮಾವಿನ ಹಣ್ಣು ಸೀಸನ್ ಬಂದರೆ ಸಾಕು ಎಲ್ಲರ ಮನೆಯಲ್ಲೂ ಈ ರೆಸಿಪಿ ಖಂಡಿತವಾಗ್ಲೂ ಮಾಡೇ ಇರ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ಇವತ್ತು ನಾವು ಸಾಫ್ಟಾಗಿರೋ ಚಪಾತಿ ಜೊತೆ ಶ್ರೀಕರಣಿ ಕಾಂಬಿನೇಷನ್ ಆಗಿ ಮಾಡ್ತಾಯಿದ್ದೀನಿ. ಸೂಪರ್ ಆಗಿರುತ್ತೆ. ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ತೊಳೆದಿಟ್ಕೊಂಡಿರೋ ಒಂದು 5ರಿಂದ 6 ಮಾವಿನ ಹಣ್ಣನ್ನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಕಟ್ ಮಾಡಬೇಕಾದ್ರೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಹುಳ ಮತ್ತು ಕೆಟ್ಟೋಗಿರುತ್ತೆ. ನೀಟಾಗಿ ನೋಡಿಕೊಂಡು ಹಾಕ್ಕೊಂಬಿಡಿ. ಇದನ್ನ ಈಗ ಸೈಡಲ್ಲಿ ಎತ್ತಿಡೋಣ. ಈಗ ಇಲ್ಲಿ ನಾನು ಒಂದು ಬಟ್ಲಷ್ಟು ಬೆಲ್ಲನ ಜಜ್ಜಿಟ್ಕೊಂಡಿದ್ದೆ. ಆ ಬೆಲ್ಲಕ್ಕೆ ಒಂದು ಮುಳುಗೋವಷ್ಟು ನೀರು ಸೇರಿಸ್ಕೊಂಡು ಕರಗಕ್ಕೆ ಬಿಟ್ಬಿಡೋಣ. ಈಗ ಚಪಾತಿ ಹಿಟ್ಟು ನಾದ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಚಪಾತಿ ಹಿಟ್ಟು ತೊಗೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆ ಎಲ್ಲ ಚಪಾತಿ ಹಿಟ್ಟಿಗೆ ಹಿಡಿಯೋ ಹಾಗೆ ಕೈಯಲ್ಲಿ ಈ ಥರ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ನಾದ್ಕೋಬೇಕು. ನಾದಬೇಕಾದ್ರೆ ಸಾಫ್ಟಾಗಿ ನಾದ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಒಂದೇ ಸರಿಗೆ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಸಾಫ್ಟಾಗಿ ಇರಲಿ ಹಿಟ್ಟು. ಈಗ ಕಲಿಸ್ಕೊಂಡಿದ್ದಾಗಿದೆ. ಮೇಲೊಂದು 2 ಸ್ಪೂನಷ್ಟು ತುಪ್ಪನಾರು ಅಥವಾ ಎಣ್ಣೆನಾರು ಹಾಕಿ ಚೆನ್ನಾಗಿ ಇನ್ನೊಂದು 2-3 ಸಾರಿ ಮಿದ್ಕೋಬೇಕು. ಚೆನ್ನಾಗಿ ಮಿದ್ದಬೇಕು. ನಾವು ಎಷ್ಟು ಚೆನ್ನಾಗಿ ಮಿದ್ದುತ್ತೀವೋ ಅಷ್ಟು ಚೆನ್ನಾಗಿ ಚಪಾತಿ ಸಾಫ್ಟಾಗಿ ಬರ್ತವೆ. ಈ ಥರ ಚೆನ್ನಾಗಿ ಕೈಯಲ್ಲೇ ಈ ಥರ ನಾದ್ಕೊಂಡ್ರೆ ನಾವು ಪದರ ಚಪಾತಿ ಮಾಡಬೇಕಾದ್ರೆ ಎಣ್ಣೆ ಹಚ್ಚಿ ಮಾಡ್ತೀವಲ್ಲ, ಆ ಥರ ಮಾಡೋ ಅವಶ್ಯಕತೆಯೇ ಇಲ್ಲ. ಒಂದು ಲೇಯರಲ್ಲೇ ಚಪಾತಿ ಸಾಫ್ಟಾಗಿರ್ತವೆ. ನಾವು ಎಷ್ಟೊತ್ತು ಇಟ್ಕೊಂಡ್ರೂ ಸಾಫ್ಟಾಗೇ ಬಂದಿರ್ತವೆ ಚಪಾತಿ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಎಣ್ಣೆ ಹಚ್ಚಿದ ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಂಡು ಒಂದು 15 ನಿಮಿಷ ಸ್ವಲ್ಪ ಹಿಟ್ಟು ನೆನೆಯೋದಕ್ಕೆ ಬಿಡೋಣ. ಒಂದು ಮೇಲೆ ಏನಾದರೂ ಮುಚ್ಚಿಟ್ಟು ಸೈಡಲ್ಲಿ ಎತ್ತಿಟ್ಬಿಡೋಣ. ಈಗ ಕಟ್ ಮಾಡಿಟ್ಕೊಂಡಿದ್ವಲ್ಲ ಮಾವಿನ ಹಣ್ಣು, ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊಂಡು ಈ ಥರ ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊಳ್ಳೋಣ. ಈ ಥರ ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಳ್ಳೋದ್ರಿಂದ ಹಣ್ಣೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಾವು ಮಿಕ್ಸರ್ ಜಾರ್ಗೆ ಹಾಕಿ ಅವೆಲ್ಲ ಮಾಡೋಕ್ಕೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಈ ಥರ ಕೈಯಲ್ಲೇ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಹಣ್ಣು ಎಲ್ಲ ಬಿಟ್ಕೊಂಡಿರುತ್ತೆ ಮತ್ತು ಟೇಸ್ಟು ಚೆನ್ನಾಗೇ ಇರುತ್ತೆ. ಈಗ ಓಟೆನು ಮತ್ತು ಸಿಪ್ಪೆನು ಮಾವಿನ ಹಣ್ಣು ಸಪ್ರೇಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ನೋಡಿ ಎಷ್ಟು ಗಟ್ಟಿಯಾಗಿ ಇರಬೇಕು. ಈ ಮಾವಿನ ಹಣ್ಣಿನ ರಸಕ್ಕೆ ಈಗ ಬೆಲ್ಲ ಕರಗಕ್ಕೆ ಇಟ್ಟಿದ್ವಲ್ಲ, ಆ ಬೆಲ್ಲನ ಶೋಧಿಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ತುಂಬ ನೀರನ್ನು ಹಾಕ್ಕೊಳ್ಳೋಕೆ ಹೋಗಬಾರ್ದು. ಶ್ರೀಕರಣಿ ಯಾವಾಗಲೂ ಸ್ವಲ್ಪ ಗಟ್ಟಿನೇ ಇರಬೇಕು. ತುಂಬ ತೆಳ್ಳಗಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಈಗ 1 ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಮಾವಿನ ಹಣ್ಣಿನ ಶ್ರೀಕರಣಿ ನಮಗೆ ರೆಡಿಯಾಗಿ ಹೋಗುತ್ತೆ. ಇಲ್ಲಿ ತೋರಿಸಿದ್ರಲ್ಲ ಇಷ್ಟೇ ದಪ್ಪ ಇರಬೇಕು. ತುಂಬ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ, ಇಲ್ಲಿ ಒಂದು ಬಟ್ಲೆ ಹಾಕ್ತಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಮಾವಿನ ಹಣ್ಣು ಶ್ರೀಕರಣಿ ತುಂಬ ಚೆನ್ನಾಗಿರುತ್ತೆ. ಈಗ ಚಪಾತಿ ಲಟ್ಟಿಸ್ಕೊಳ್ಳೋಣ. ಹಿಟ್ಟೆಲ್ಲ ಕೆಳಗೆ ಹರಡ್ಕೋಬಾರ್ದು ಅಂತ ಈ ಥರ ಒಂದು ಪ್ಲಾಸ್ಟಿಕ್ ಚೀಲ ಹಾಕ್ಕೋತಾ ಇದ್ದೀನಿ. ನೋಡಿ, ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಇಷ್ಟು ಸಾಫ್ಟಾಗಿ ನೆಂದರೆ ಹಿಟ್ಟನ್ನು ನಾವು ಪದರ ಚಪಾತಿ ಮಾಡೋಕ್ಕೆ ಎಣ್ಣೆ ಹಚ್ಕೊಂಡು ಉದುಕೋತೀವಲ್ಲ, ಆ ಅವಶ್ಯಕತೆಯೇ ಇಲ್ಲ. ಒಂದು ಲೇಯರಲ್ಲೇ ಚಪಾತಿ ಸಖತ್ತಾಗಿರುತ್ತೆ, ಸಾಫ್ಟಾಗಿರುತ್ತೆ. ಸ್ವಲ್ಪ ಹಿಟ್ಟು ಹಚ್ಕೊಂಡು ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ತೆಳ್ಳಗೆ ಚಪಾತಿನ ಲಟ್ಟಿಸ್ಕೊಳ್ಳೋಣ. ನಾನು ಬಳಸ್ತಾ ಇರೋ ಚಪಾತಿ ಹಿಟ್ಟು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು. ಗೋಧಿನ ತೊಗೊಂಬಂದು ಚೆನ್ನಾಗಿ ತೊಳೆದು ನೆರಳಲ್ಲೇ ಒಣಗಿಸಿ ಆಮೇಲೆ ಗಿರಣಿಗೆ ಹಾಕ್ಸ್ಕೊಂಬಂದಿರೋ ಹಿಟ್ಟನ್ನು ಬಟ್ಟೆ ಹಾಕಿ ಸಾಣಿಸ್ಕೋಬೇಕು. ಹಂಗೆ ಮಾಡೋದ್ರಿಂದ ಗಿರಣಿ ಮಾಡಿಸ್ಕೊಂಬಂದಿರೋ ಹಿಟ್ಟನ್ನು ನಾವು ಬಟ್ಟೆಯಲ್ಲಿ ಸಾಣಿಸ್ಕೊಳ್ಳೋದ್ರಿಂದ ನಮಗೆ ಮೈದಾ ಹಿಟ್ಟು ಯಾವ ಥರ ತುಂಬ ಸ್ಮೂತಾಗಿರುತ್ತೋ ಅದೇ ಥರನೇ ಟೆಕ್ಸ್ಚರಲ್ಲಿ ನಮ್ಮ ಚಪಾತಿ ಹಿಟ್ಟು ಇರುತ್ತೆ. ನೋಡಿ, ಇಲ್ಲಿ ನಾನು ಚಪಾತಿನ ಬೇಯಿಸ್ಕೊಳ್ತೀನಿ. ಸ್ವಲ್ಪ ಹಂಚು ಕಾಯಕ್ಕಿಟ್ಟಿದ್ದೆ, ಹಂಚಿಗೆ ಎಣ್ಣೆ ಸವರ್ಕೊಂಡು ಚಪಾತಿ ಹಾಕ್ಕೋತಾ ಇದ್ದೀನಿ.
ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಈ ಥರ ಎಲ್ಲ ಕಡೆ ಗುಳ್ಳೆ ಬರೋ ತನಕನೂ ಒಂದು ಸೈಡ್ ಬೇಯಿಸ್ಕೊಂಡು ಆಮೇಲೆ ಮಡ್ಚಿ ಹಾಕ್ಕೋಬೇಕು. ಇಲ್ಲಿ ತೋರಿಸ್ತಿದ್ದೀನಿ ಯಾವ ಥರ ಉಬ್ಬಿ ಬರ್ತಿದೆ ಅಂತ. ಚಪಾತಿ ಕೂಡ ಅಷ್ಟೇ ಸಾಫ್ಟಾಗಿರ್ತವೆ. ನಾವು ಎಷ್ಟೊತ್ತು ಇಟ್ಕೊಂಡ್ರೂ ಸ್ವಲ್ಪನೂ ಹಾರ್ಡ್ ಆಗಲ್ಲ ಚಪಾತಿ. ನಾವು 2 ದಿನ ಇಟ್ಕೊಂಡು ತಿಂದ್ರೂ ಚಪಾತಿ ಸಾಫ್ಟಾಗೇ ಇರ್ತವೆ. ಹಿಟ್ಟನ್ನು ಕಲಿಸ್ಬೇಕಾದ್ರೆ ನಾವು ಎಷ್ಟು ಸಾಫ್ಟಾಗಿ ನಾದ್ಕೊಂಡು ಕಲಿಸ್ಕೊತೀವೋ ಅಷ್ಟೇ ಚೆನ್ನಾಗಿ ಚಪಾತಿನೂ ಬರ್ತವೆ, ತುಂಬ ಸಾಫ್ಟಾಗಿ ಬರ್ತವೆ, ಉಬ್ಬಿ ಬರ್ತವೆ. ನಾವು ನಾದ್ಕೊಳ್ಳೋದ್ರಲ್ಲಿ ನಮ್ಮ ಚಪಾತಿ ಇರುತ್ತೆ. ಸ್ವಲ್ಪ ನಾದಬೇಕಾದ್ರೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಈ ಶ್ರೀಕರ್ಣಿ ಹೋಳಿಗೆಗಂತೂ ಸೂಪರ್ ಕಾಂಬಿನೇಷನ್. ದಿನಾಲೂ ಹೋಳಿಗೆ ಮಾಡ್ಕೊಳಕ್ಕಾಗಲ್ಲ, ಆದರೆ ಈ ಸೀಸನ್ನಲ್ಲಿ ಶ್ರೀಕರ್ಣಿ ಮಾಡಿಕೊಂಡು ಈ ಥರ ಚಪಾತಿ ಮಾಡಿಕೊಂಡ್ರೆ ನಮಗೆ ಸಕ್ಕ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಈಸಿಯಾಗಿ ಹೇಗೆ ಸಾಫ್ಟ್ ಚಪಾತಿ ಮತ್ತು ಶ್ರೀಕರ್ಣಿ ಮಾಡ್ಕೊಳ್ಳೋದು ಅಂತ. ಚಪಾತಿ ಜೊತೆ ಶ್ರೀಕರ್ಣಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.